ರಾಜ್ಯಾದ್ಯಂತ ಎಲ್ಲ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಣ ಜಮೆ ಶುರುವಾಗಿದೆ. ನಿಮ್ಮ ಅಕೌಂಟ್ಗೂ ಕೂಡ ಹಣ ಬಂದಿಲ್ವಾ? ಹಾಗಾದ್ರೆ ಹಣ ಯಾವಾಗ ಬರುತ್ತೆ? ಈ ದಿನಾಂಕದಂದು ಹಣ ಬರುತ್ತಾ? ಹಾಗಾದ್ರೆ ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಏನ್ ಮಾಡಬೇಕು? ಮರು ಅರ್ಜಿ ಪ್ರಕ್ರಿಯೆ ಬಗ್ಗೆ ಆಗಿರ್ಬೋದು, ಇನ್ನು ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಾಗಿರ್ಬೋದು, ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಕೂಡ ಬಂದಿದೆ. ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಕೂಡ ಹೊಂದಿದ್ರೆ ಅಥವಾ BPL ಕಾರ್ಡ್ ಹೊಂದಿದ್ರು ಕೂಡ ನಿಮಗೆ ದೊಡ್ಡ ಸಿಹಿ ಸುದ್ದಿ ಕೂಡ ಇದೆ ವೀಕ್ಷಕರೇ. ಒಂದಲ್ಲ ಎರಡಲ್ಲ 3 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಅಕ್ಕಿ ಜೊತೆಗೆ ಯಾವೆಲ್ಲ ಆಹಾರ ವಸ್ತುಗಳು ನಿಮಗೆ ಸಿಗಲಿದ್ದಾವೆ, ಯಾವಾಗಲಿಂದ ವಿತರಣೆ ಆಗಲಿದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನು ನಮ್ಮ ಕರ್ನಾಟಕದಲ್ಲಿ ಏನು ಗುಟ್ಕಾ ಮತ್ತು ಪಾನ್ ಮಸಾಲ, ತಂಬಾಕು ಇದ್ದ ಪಾನ್ ಮಸಾಲ ಬ್ಯಾನ್ ಆಗಿದೆ, ಅದು ಈಗಲೂ ಕೂಡ ಬ್ಯಾನ್ ನಲ್ಲಿದೆ. ಆದೇಶ ವಾಪಸ್ ಇಲ್ಲ ಅಂತ ಆರೋಗ್ಯ ಸಚಿವರಾದಂತವರು UT ಖಾದರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಗುಟ್ಕಾ ನಿಷೇಧ ಆದೇಶ ವಾಪಸ್ ಸದ್ಯಕ್ಕೆ ಇಲ್ಲ ಎಂಬ ಒಂದು ಹೇಳಿಕೆ ಬಂದಿರುವಂತದ್ದು ವೀಕ್ಷಕರೇ. ಇನ್ನು ಕರ್ನಾಟಕದಲ್ಲಿ ಮತ್ತೆ 5 ದಿನಗಳ ಕಾಲ ಗುಡುಗು ಸಿಡಿಲು ಸಮೇತ ಭಾರಿ ಮಳೆ ಆಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತಿನಿಂದ 5 ದಿನಗಳ ಕಾಲ ಭಾರಿ ಮಳೆ ಆಗಲಿದೆ, ಯಾವೆಲ್ಲ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಅಲರ್ಟ್ ಕೊಟ್ಟಿದೆ, ಅದನ್ನು ಕೂಡ ನೋಡೋಣ. ಇನ್ನು ಬಸ್ ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ, ಅದರಲ್ಲೂ ಪುರುಷ ಪ್ರಯಾಣಿಕರಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು. ಎದಕ್ಕಂದ್ರೆ ಬಸ್ ಪ್ರಯಾಣ ದರ ಏರಿಕೆ ಆಗಲಿದೆ. ಹೌದು, ಟಿಕೆಟ್ ದರ ಮತ್ತೆ ಏರಿಕೆ ಆಗಲಿದೆ. ಇನ್ನೊಂದು ಕಡೆಗೆ ಆಧಾರ್ ಕಾರ್ಡ್ ಬದಲಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಎಲ್ಲಿಗೆ ಬಂತು? ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವಾಗ? ವೀಕ್ಷಕರೇ, ಇದ್ರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಇದೆ. ಹಾಗಾದ್ರೆ ವಿಡಿಯೋದಲ್ಲಿ ಎಲ್ಲ ಒಂದು ಮಾಹಿತಿ ಸಿಗೋದ್ರಿಂದ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಬಸ್ ನಲ್ಲಿ ಪ್ರಯಾಣಿಸೋರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇದೆ ಸರ್ಕಾರದಿಂದ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಪ್ರಶ್ನೆಗೆ ಒಂದು ಉತ್ತರ ಕೊಡಿ. ನಿಮಗೆ 32ನೇ ಕಂತಿನ ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಜಮೆ ಆಯಿತಾ? ವೀಕ್ಷಕರೇ, ಬೇಗನೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ತುಂಬಾ ಜನರಿಗೆ 31ನೇ ಕಂತು ಹಣ ಬಂದಿದ್ದಿಲ್ಲ, ಅವರಿಗೂ ಕೂಡ 2,000 ರೂಪಾಯಿ ಹಣ 31ನೇ ಕಂತು ಜಮೆ ಆಗಿದೆ. ಮತ್ತೆ 32ನೇ ಕಂತು ಹಣ ಕೂಡ ಜಮೆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿರುವಂತದ್ದು. ವೀಕ್ಷಕರೇ, ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರ ಈ ಬಾರಿ ಒಟ್ಟು 2,443 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಿಡುಗಡೆಯನ್ನ ಮಾಡಿದ್ದಾರೆ. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ 33ನೇ ಕಂತು ಹಣ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗಲಿದೆ ಎಂಬುವ ದೊಡ್ಡ ಒಂದು ಗುಡ್ ನ್ಯೂಸ್ ಸದ್ಯಕ್ಕೆ ಸರ್ಕಾರದಿಂದ ಬರ್ತಾ ಇರುವಂತದ್ದು. ನೋಡಿ, ಈಗ ಸಾಲು ಸಾಲು ಹಬ್ಬಗಳು ಬರ್ತಿದ್ದಾವೆ. ರಕ್ಷಾ ಬಂಧನ ಹಬ್ಬ ಆಗಿರ್ಬೋದು, ಇನ್ನೊಂದು ಕಡೆಗೆ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಇನ್ನು ಗಣಪತಿ ಹಬ್ಬ, ದಸರಾ ಸೇರಿದಂತೆ ಈಗ ಸಾಲು ಸಾಲು ಹಬ್ಬಗಳ ಸೀಸನ್. ಹಬ್ಬಗಳು ಬರ್ತಾ ಇದ್ದಂತೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹೋದ ಬಾರಿ ಕೂಡ ಹಣ ಟಕಾಟಕ್ ಅಂತ ಪ್ರತಿ ತಿಂಗಳು ಜಮೆ ಆಗ್ತಿತ್ತು. ಸೊ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈಗ ಮತ್ತೆ ಹಬ್ಬಗಳು ಬರ್ತಿದ್ದಾವೆ. ಅದೇ ಪ್ರಕಾರ ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಜಮೆ ಆಗುವ ಸಾಧ್ಯತೆ ಇರುವಂತದ್ದು. ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಕಂಪ್ಲೀಟ್ ಆಗಿದೆ. ಅಂದ್ರೆ 36 ತಿಂಗಳು ಕಂಪ್ಲೀಟ್ ಆಗಿದೆ. ಯಾರೆಲ್ಲ ಮೊದಲಿಂದಲೇ ಈ ಒಂದು ಯೋಜನೆಯಲ್ಲಿ ಜಾಯ್ನ್ ಆಗಿದ್ದೀರಾ ಅವರಿಗೆ ಈಗಾಗಲೇ 32 ಕಂತು ಹಣ ಬಂದಿರುತ್ತೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಸೊ 32ನೇ ಕಂತು ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗಿದೆಯಲ್ಲ, ಬೇಗನೆ ನಮಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು. 31ನೇ ಕಂತಿನವರೆಗೂ ಹಣ ಎಲ್ಲರಿಗೂ ಕೂಡ ಜಮೆ ಆಗಿರೋದು. 32ನೇ ಕಂತು ಹಣ ಇನ್ನೂ ಕೂಡ ನಿಮಗೆ ಬಂದಿಲ್ಲ ಅಂದ್ರೆ ವೀಕ್ಷಕರೇ, ಇನ್ನು 1 ವಾರದವರೆಗೂ ನೀವು ಕಾಯಬೇಕಾಗುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕು. 1,24,00,000ಕ್ಕೂ ಹೆಚ್ಚು ಫಲಾನುಭವಿಗಳಿರೋದ್ರಿಂದ ಪ್ರತಿ ಒಟ್ಟಿಗೆ ಟೈಮ್ಗೆ ಹಣ ಬರೋದು ಸ್ವಲ್ಪ ತಡವಾಗೋ ಸಾಧ್ಯತೆ ಇರುತ್ತೆ. ಸೊ ಸ್ವಲ್ಪ ವೇಟ್ ಮಾಡಬೇಕು. ಇನ್ನು 1 ವಾರದಲ್ಲಿ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ, ಗೃಹಲಕ್ಷ್ಮಿಯರ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಲಿದೆ. ನೋಡಿ, ಈಗಲೂ ಕೂಡ ಅನರ್ಹ ಫಲಾನುಭವಿಗಳು, ನಕಲಿ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದ್ದಾರೆ. ಒಂದೇ ಮನೆಯಲ್ಲಿ ಅತ್ತೆಗೂ ಕೂಡ ಹಣ ಬರುತ್ತೆ, ಸೊಸೆಗೂ ಕೂಡ ಹಣ ಬರುತ್ತೆ. ಹೇಗೆಂದ್ರೆ ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ ಹೊಂದಿರ್ತಾರೆ. ಸೊ ವೀಕ್ಷಕರೇ, 2 ಬಾರಿ ಯೋಜನೆಗೆ ಹಣವನ್ನ, ಲಾಭವನ್ನ ಪಡ್ಕೋತಾ ಇದ್ದಾರೆ. ಇದು ಅಕ್ರಮ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಒಂದು ಮನೆಗೆ, ಒಂದು ಯಜಮಾನಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಈಗ ಬರಲಿದೆ. ಆದ್ರೆ ಮುಂದಿನ ಬರೋ ದಿನ ಮನೆ ಮನೆಗೆ ಅರ್ಜಿ ನಮೂನೆ ಪ್ರಾರಂಭವಾಗ್ತಿದೆ. ನಿಮ್ಮ ಮನೆ ಬಾಗಿಲಿಗೆ ಅರ್ಜಿ ನಮೂನೆ ಕೂಡ ಬರುತ್ತೆ. ನೀವು ಅದನ್ನ ತುಂಬಿ ಸರ್ಕಾರಕ್ಕೆ ವಾಪಸ್ ಮುಟ್ಟಿಸಬೇಕು. ನೋಡಿ, ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಯೋಮೆಟ್ರಿಕ್ ಕೂಡ ನೀವು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಇನ್ನು ರೇಷನ್ ಕಾರ್ಡ್ ನ ಆಹಾರ ಇಲಾಖೆಯ ಡೇಟಾ ಬೇಸ್ ನಲ್ಲಿ ನಿಮ್ಮ ಎಲ್ಲಾ ಒಂದು ದಾಖಲೆಗಳು ಕೂಡ ಇರುತ್ತೆ. ಸೊ ಅಲ್ಲೂ ಕೂಡ ವೆರಿಫಿಕೇಶನ್ ಮಾಡಲಾಗುತ್ತಂತೆ. ಆಹಾರ ಇಲಾಖೆ ಡೇಟಾ ಬೇಸ್ ನಲ್ಲೂ ಕೂಡ ಗೃಹಲಕ್ಷ್ಮಿಯರು ನೈಜ ಫಲಾನುಭವಿಗಳು ಹೌದೋ ಅಲ್ವೋ, ಅಥವಾ ನಕಲಿ ಫಲಾನುಭವಿಗಳ, ಅಥವಾ ಯಾರಾದ್ರೂ ಬೇರೆಯವರ ಹೆಸರಲ್ಲಿ ಯೋಜನೆ ಲಾಭವನ್ನ ಪಡ್ಕೋತಾ ಇದ್ದಾರಾ, ಎಲ್ಲ ಇನ್ಫಾರ್ಮೇಶನ್ ಕೂಡ ಚೆಕ್ ಮಾಡಲಾಗುತ್ತೆ. ಸೊ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಸೊ ನೀವು SIR ಪ್ರಕ್ರಿಯೆ ಮುಗಿದ ಬಳಿಕ, ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾದ ಬಳಿಕ ನೀವು ನಿಮ್ಮ ವೋಟರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್, ನಿಮ್ಮ ಭಾವಚಿತ್ರದ ಫೋಟೋ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಇಷ್ಟೆಲ್ಲ ರೆಡಿ ಇಟ್ಕೊಳ್ಳಿ. ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಯಾವಾಗ? SIR ಪ್ರಕ್ರಿಯೆ ಮುಗಿದ ಬಳಿಕ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಸೊ ರೇಷನ್ ಕಾರ್ಡ್ ನ ಡೇಟಾ ಬೇಸ್ ಆಹಾರ ಇಲಾಖೆಯ ಆ ಒಂದು ಮಾಹಿತಿ ಪ್ರಕಾರ
ನಿಮ್ಮ ವೆರಿಫಿಕೇಶನ್ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಗೃಹಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಒಂದಲ್ಲ ಎರಡಲ್ಲ ಒಟ್ಟು 3 ದೊಡ್ಡ ಸಿಹಿ ಸುದ್ದಿಗಳು ಬಂದಿದೆ. ಅದರಲ್ಲಿ ಮೊದಲನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಅನರ್ಹ BPL ಕಾರ್ಡ್ ರದ್ದತಿಗೆ ಸರ್ಕಾರ ಸದ್ಯಕ್ಕೆ ಬ್ರೇಕ್ ಹಾಕಿರುವಂತದ್ದು. ನೋಡಿ, 3 ಲಕ್ಷ ಕಾರ್ಡ್ಗಳು BPL ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗಬೇಕಾಗಿತ್ತು. ಆದ್ರೆ ತಾತ್ಕಾಲಿಕವಾಗಿ ಈ ಒಂದು ವರ್ಗಾವಣೆ BPL ಕಾರ್ಡ್ ಇದ್ದದ್ದು APL ಕಾರ್ಡ್ಗೆ ವರ್ಗಾವಣೆ ಮಾಡೋದನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಬಂದ್ ಅನ್ನ ಮಾಡಿದ್ದಾರೆ. ಸೊ ಇದು ಒಂದು ಸಮಾಧಾನಕರ ಸುದ್ದಿ ಅಂತಾನೆ ಹೇಳ್ಬೋದು. ಮತ್ತೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತೀವಿ, ಮತ್ತೆ ಎಲ್ಲ ಒಂದು ಪರಿಶೀಲನೆ ಮಾಡಿದ ಬಳಿಕ BPL ಕಾರ್ಡು ಅನರ್ಹ ಅನ್ಸಿದ್ರೆ ಮಾತ್ರ ಅಂತ ಕಾರ್ಡುಗಳನ್ನ APL ಕಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಒಂದು ಹೇಳಿಕೆ ನೂತನ ಸಚಿವರಾದಂತವರು, ಆಹಾರ ಇಲಾಖೆ ನೂತನ ಸಚಿವರು ರಿಜ್ವಾನ್ ಅರ್ಷದ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಎಲ್ಲಾ BPL ಕಾರ್ಡ್ ಗ್ರಾಹಕರಿಗೆ ಮತ್ತು ರೇಷನ್ ಕಾರ್ಡ್ ಇದ್ದವರು ಇದೇ ಒಂದು ಸೆಪ್ಟೆಂಬರ್ 30ನೇ ತಾರೀಕಿನ ಒಳಗೆ ಈ KYC ಕೂಡ ಮಾಡಿಸೋದು ಕಡ್ಡಾಯ ಮಾಡಲಾಗಿದೆ. ನೋಡಿ, ನಿಮ್ಮ ರೇಷನ್ ಕಾರ್ಡ್ಗೆ ಈ KYC ಆಗಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ BPL ಕಾರ್ಡು ಆಟೋಮೆಟಿಕ್ ಆಗಿ APL ಕಾರ್ಡ್ಗೆ ವರ್ಗಾವಣೆ ಆಗಬಹುದು, ಅಥವಾ ನಿಮಗೆ ಪಡಿತರ ವಿತರಣೆ ಆಗದೇ ಇರಬಹುದು, ಅಥವಾ ನಿಮ್ಮ BPL ಕಾರ್ಡು ತಾತ್ಕಾಲಿಕವಾಗಿ ಹೋಲ್ಡ್ ಅಲ್ಲಿ ಇಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಈ ಒಂದು KYC ಮಾಡಿಸೋದು ಮೊದಲಿಂದಲೂ ಕೂಡ ಇತ್ತು. ಆದ್ರೆ ತುಂಬಾ ದಿನಗಳ ನಂತರ ಮತ್ತೆ KYC ಮಾಡಿಸಲೇಬೇಕು ಅಂತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಸೊ ಯಾರೆಲ್ಲ KYC ಮಾಡಿಸ್ತೀರಾ ಅವರಿಗೆ ಮಾತ್ರ ಇಂದಿರಾ ಕಿಟ್ ಅಂತ ಯೋಜನೆ ಆಗಿರ್ಬೋದು, ಅಥವಾ ಮುಂದಿನ ಬರೋ ದಿನ BPL ಕಾರ್ಡ್ ಯೋಜನೆ ಲಾಭ ಸಿಗ್ಬೇಕಂದ್ರೆ KYC ಕಡ್ಡಾಯ. ನೋಡಿ, KYC ಮಾಡಿಸಿದ ನಂತರ ನೋಡಿ ತುಂಬಾ ಜನರ ಒಂದು ಏನು ಅನರ್ಹರು ಕಾರ್ಡ್ ಇದ್ದಾವೆ ಅವು ಕಾರ್ಡ್ಗಳು ಪತ್ತೆ ಮಾಡಲಾಗುತ್ತೆ. ಅನರ್ಹ ಕಾರ್ಡುಗಳನ್ನ APL ಕಾರ್ಡ್ಗೆ ಶಿಫ್ಟ್ ಕೂಡ ಮಾಡಲಾಗುತ್ತೆ. ಮತ್ತೆ ಯಾರದ್ದು ಕಾರ್ಡ್ಗಳು ರದ್ದಾಗುತ್ತೆ, ಮತ್ತೆ ಬೇರೆ ಬಡವರಿಗೆ ಅಂದ್ರೆ ಯಾರೆಲ್ಲ ಹೊಸಬರು BPL ಕಾರ್ಡ್ಗೋಸ್ಕರ ಕಾಯ್ತಿರ್ತೀರಾ ಅವರಿಗೆ ಆ ಒಂದು ಕಾರ್ಡ್ಗಳನ್ನ ವಿತರಣೆ ಮಾಡಲಾಗುತ್ತೆ. ಹೊಸ BPL ಕಾರ್ಡ್ ವಿತರಣೆ ಮಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರ ಸದ್ಯಕ್ಕೆ ವಿತರಣೆ ಮಾಡ್ತಿಲ್ಲ, ನಿರ್ಬಂಧ ಹೇರಿದೆ. ಸೊ ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇರೋದ್ರಿಂದ ಯಾರೆಲ್ಲ ಅನರ್ಹರು BPL ಕಾರ್ಡ್ ಅಲ್ಲಿ ಇರ್ತಾರೆ ಅವರನ್ನ APL ಕಾರ್ಡ್ ಕೊಟ್ಟು ನಂತರ BPL ವ್ಯಾಪ್ತಿಯಲ್ಲಿ ಬರುವ ಮತ್ತೊಬ್ಬ ಹೊಸಬರಿಗೆ ಅವಕಾಶ ಮಾಡಿಕೊಡೋದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ಯಾರೆಲ್ಲ ಶ್ರೀಮಂತರು APL ಕಾರ್ಡ್ ಅಲ್ಲಿ ಇರಬೇಕಾದ್ರೂ BPL ಕಾರ್ಡ್ ಅಲ್ಲಿ ಇದ್ದೀರಾ, ಸ್ವಯಂ ಪ್ರೇರಿತವಾಗಿ ನೀವು BPL ಕಾರ್ಡ್ ಕೂಡ ಬಂದ್ ಮಾಡಿಸಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಮುಂದಿನ ಬರೋ ದಿನ ನೋಡಿ, ಕೇಂದ್ರ ಸರ್ಕಾರದಿಂದ ನಿಮಗೆ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಸದ್ಯಕ್ಕೆ ನಡೀತಾ ಇದೆ. ಕರ್ನಾಟಕ ಸರ್ಕಾರದಿಂದ 5 kg ಹೆಚ್ಚುವರಿ ಅಕ್ಕಿ ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಸೊ ಮುಂದಿನ ಬರೋ ದಿನ 5 kg ಹೆಚ್ಚುವರಿ ಅಕ್ಕಿ ಬದಲಾಗಿ ನಿಮಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಇನ್ನು 2 ತಿಂಗಳಲ್ಲಿ ವಿತರಣೆ ಮಾಡಲಿದ್ದೇವೆ ಅಂತ ಹಿಂದಿನ ಸಚಿವರು, ಆಹಾರ ಸಚಿವರಾದಂತವರು ಹಿಂದಿನ ಸಚಿವರು KH ಮುನಿಯಪ್ಪ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ನೂತನ ಸಚಿವರು ಕೂಡ ಆದಷ್ಟು ಬೇಗ ವಿತರಣೆ ಮಾಡೋದಾಗಿ ಒಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಏನು ಗುಟ್ಕಾ ಬ್ಯಾನ್ ಆಗಿದೆ ಆ ಒಂದು ಬ್ಯಾನ್ ಸದ್ಯಕ್ಕೆ ವಾಪಸ್ ಇಲ್ಲ ಅಂತ ಈ ಒಂದು ಹೇಳಿಕೆ ಸಚಿವರು UT ಖಾದರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಗುಟ್ಕಾ ನಿಷೇಧ ಆದೇಶ ವಾಪಸ್ ಸದ್ಯಕ್ಕೆ ಪಡೆದಿಲ್ಲ. ರಾಜ್ಯದಲ್ಲಿ ಗುಟ್ಕಾ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಹೊರಡಿಸಿರುವ ಆದೇಶವನ್ನು ಕೂಡ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯುವುದಿಲ್ಲ ಅಂತ ಆರೋಗ್ಯ ಸಚಿವರು UT ಖಾದರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆರೋಗ್ಯ ಸೌಧದಲ್ಲಿ ಮಾತನಾಡಿದ ಇವರು ಗುಟ್ಕಾ ನಿಷೇಧದಿಂದ ಅಡಿಕೆ ಬೆಳೆಗಾರರಿಗೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಎಂದು ಭರವಸೆ ಕೊಟ್ಟಿದ್ದಾರೆ. ಗುಟ್ಕಾ ನಿಷೇಧ ಕುರಿತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರೊಂದಿಗೆ ಚರ್ಚೆ ಮಾಡೋದಾಗಿಯೂ ಕೂಡ ತಿಳಿಸಿದ್ದಾರೆ. ಇನ್ನು ನಿಷೇಧಿತ ಗುಟ್ಕಾ ನೇರವಾಗಿ ಮಾರಾಟವಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತೆ. ಒಂದು ವೇಳೆ ಗುಟ್ಕಾವನ್ನ ಪಾನ್ ಮಸಾಲ ಮತ್ತೆ ತಂಬಾಕು ಸೇರಿದಂತೆ ಇತರ ಉತ್ಪನ್ನಗಳೊಂದಿಗೆ ಮಿಶ್ರಣ ಮಾಡಿ ಮಾರಾಟ ಮಾಡುವ ಪ್ರಯತ್ನ ನಡೆದರೆ ಅಂತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಕೂಡ ಎಚ್ಚರಿಕೆಯನ್ನ ಕೊಡಲಾಗಿದೆ. ಅಡಿಕೆ ಬೆಳೆಗಾರರಿಗೆ ಆತಂಕ ಬೇಡ ಒಂದು ಭರವಸೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಇನ್ನು ಗುಟ್ಕಾ ಆರೋಗ್ಯಕ್ಕೆ ಮಾರಕರ ಅಂತಾನೂ ಕೂಡ ಒಂದು ಹೇಳಿಕೆ ಆರೋಗ್ಯ ಸಚಿವರು UT ಖಾದರ್ ಅವರು ಹೇಳಿದ್ದಾರೆ. ಗುಟ್ಕಾ ಹಾಗೂ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಉಂಟಾಗುವ ಗಂಭೀರ ಆರೋಗ್ಯ ಸಮಸ್ಯೆಗಳ ಕುರಿತು ಮಾತನಾಡಿದ ಸಚಿವರು ಕ್ಯಾನ್ಸರ್ ಸೇರಿದಂತೆ ತುಂಬಾ ಗಂಭೀರ ಕಾಯಿಲೆಗಳು ಇದಕ್ಕೆ ಕಾರಣವಿದೆ ಅಂತ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಇನ್ನೊಂದು ಕೊನೆಯದಾಗಿ ಹೇಳೋದಾದ್ರೆ ಬಸ್ ನಲ್ಲಿ ಪ್ರಯಾಣಿಸೋರಿಗೆ ಒಂದು ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. BMTC KSRTC ಸೇರಿದಂತೆ 4 ನಿಗಮಗಳ ಟಿಕೆಟ್ ದರ ಏರಿಕೆ ಕುರಿತು ಸರ್ಕಾರದಲ್ಲಿ ಚರ್ಚೆ ನಡೀತಾ ಇದೆ. ಹೌದು, ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಲೇಬೇಕು ಎಂದು ಹೇಳಿಕೆ ಈಗಾಗಲೇ ಸಚಿವರು ಭೈರತಿ ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡೀಸೆಲ್ ಬೆಲೆ ಏರಿಕೆ ಕಾರಣ ನಿಗಮಗಳಿಗೆ ನಿರಂತರವಾಗಿ ನಷ್ಟವಾಗ್ತಾ ಇದೆ. ಸೊ ಈ ಒಂದು ಹಿನ್ನೆಲೆ ದರ ಪರಿಷ್ಕರಣೆಗೆ ಸಮಿತಿ ಕೂಡ ರಚನೆ ಮಾಡಲಾಗಿದ್ದು ಸಮಿತಿಯ ಒಂದು ವರದಿ ಬಳಿಕ ಬಂದ ನಂತರ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ನೋಡಿ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಗಮನಕ್ಕೆ ತಂದು ಟಿಕೆಟ್ ದರ ಹೆಚ್ಚಳದ ಬಗ್ಗೆ ತೀರ್ಮಾನ ಮಾಡ್ತೀನಿ ಅಂತ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. KSRTC ಮಾತ್ರ ಅಲ್ಲ, BMTC ಸೇರಿದಂತೆ ರಾಜ್ಯದ 4 ಸಾರಿಗೆ ನಿಗಮಗಳ ಬಸ್ ಟಿಕೆಟ್ ದರ ಏರಿಕೆ ಸುಳಿವು ಸಿಕ್ಕಿರುವಂತದ್ದು ವೀಕ್ಷಕರೇ. ನೋಡಿ, ಒಂದು ವಾರಕ್ಕೆ ಸುಮಾರು 7 ಕೋಟಿ ರೂಪಾಯಿ ನಷ್ಟವಾಗ್ತಾ ಇದೆ. ಹೀಗಾಗಿ ಟಿಕೆಟ್ ದರ ಹೆಚ್ಚಳ ಅನಿವಾರ್ಯ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಲೂ ಕೂಡ ಸಚಿವರು ಹೇಳಿದ್ದಾರೆ. ಆದ್ರೆ ಇಲ್ಲಿ ಪ್ರಯಾಣಿಕರಿಗೂ ಕೂಡ ಹೊರೆ ಆಗಿರಬಾರ್ದು ಮತ್ತು ಸಾರಿಗೆ ನಿಗಮಗಳಿಗೂ ಕೂಡ ಹೊರೆ ಆಗಿರಬಾರ್ದು. ಆ ತರ ಒಂದು
ಬೆಲೆಯನ್ನು ನಿಗದಿ ಮಾಡಲಾಗುತ್ತೆ ಅಂತ ಮೊದಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನು ನಮ್ಮ ಕರ್ನಾಟಕದಲ್ಲಿ ಮತ್ತೆ 15 ಜಿಲ್ಲೆಗಳಿಗೆ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ವಾಯುಭಾರ ಕುಸಿತ ಪರಿಣಾಮ ಮತ್ತೆ ಕರ್ನಾಟಕದಲ್ಲಿ ಮಳೆ ಆಗೋದಕ್ಕೆ ಶುರು ಆಗುತ್ತೆ. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತಿನಿಂದ 5 ದಿನಗಳ ಕಾಲ ಮಳೆ ಆಗುತ್ತೆ ಅಂತ ನೀವು ನೋಡೋದಾದ್ರೆ, ಮೊದಲಿಗೆ ಬಂದು ಕರಾವಳಿ ಕರ್ನಾಟಕದ ಜಿಲ್ಲೆಗಳಲ್ಲಿ ವೀಕ್ಷಕರೇ, ಉತ್ತರ ಒಳನಾಡು ಹಾಗೂ ಮಲೆನಾಡು ಸಹಿತ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲೂ ಕೂಡ ಉತ್ತಮ ಮಳೆ ಆಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಸೊ ಮೊದಲಿಗೆ ಬಂದು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಹಾವೇರಿ, ಕೊಪ್ಪಳ ಮತ್ತು ಗದಗ ಈ ಜಿಲ್ಲೆಗಳಲ್ಲಿ ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಕೂಡ ಬೀಸಲಿದೆ ಮತ್ತು ಗುಡುಗು ಸಮೇತ ಸಾಧಾರಣ ಮಳೆ ಆಗುತ್ತೆ. 1-2 ದಿನ ಭಾರಿ ಮಳೆ ಕೂಡ ಆಗಬಹುದು ಅಂತ ಇಲ್ಲಿ ಹವಾಮಾನ ಇಲಾಖೆಯಿಂದ ಒಂದು ಅಪ್ಡೇಟ್ ಇದೆ. ನಂತರ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ರಾಯಚೂರು, ಬೀದರ್ ಮತ್ತು ಯಾದಗಿರಿ ಈ ಜಿಲ್ಲೆಗಳಲ್ಲಿ ನಿರಂತರ ಗಾಳಿ ಬೀಸಲಿದೆ. ಮತ್ತೆ ಬೆಳಗಾವಿ, ಹಾವೇರಿ, ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳಲ್ಲೂ ಕೂಡ ಹಗುರದಿಂದ ಸಾಧಾರಣ ಮಳೆ ಆಗಲಿದೆ. ಇನ್ನು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಮಲೆನಾಡು, ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗದಲ್ಲೂ ಕೂಡ ಮೋಡ ಕವಿದ ವಾತಾವರಣ, ಸಾಧಾರಣ ಮಳೆ ಆಗುತ್ತೆ ಮತ್ತೆ ಗುಡುಗು ಸಹಿತ ಸಾಧಾರಣ ಮಳೆ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಮಂಡ್ಯ, ಮೈಸೂರು, ಹಾಸನ ಈ ಭಾಗದಲ್ಲೂ ಕೂಡ ತುಂತುರು ಮಳೆ ಅಂದ್ರೆ ಜಿಟಿ ಮಳೆ ಆಗ್ತಿರುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಸೊ ಪ್ರಯಾಣಿಕರು ಆದಷ್ಟು ಮಳೆ ಬೀಳುವಾಗ ಸ್ವಲ್ಪ ಹುಷಾರಾಗಿರಿ. ಆದಷ್ಟು ಬೆಚ್ಚಗಿನ ಬಟ್ಟೆಗಳನ್ನು ಧರಿಸಿ, ಹೊರಗಡೆ ಹೋಗುವಾಗ ಛತ್ರಿ ಆಗಿರ್ಬೋದು, ಜಾಕೆಟ್ಗಳನ್ನು ಧರಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ದಯಮಾಡಿ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು.